Hi, my dear friends. Welcome to Learn All in One Commerce with Muralidhar Shastri. Today we are glancing the PUC first year fourth chapter, that is recording of transaction 2. So ಇವತ್ತು ನಾವೆಲ್ಲರೂ ಕೂಡ ನಾಲ್ಕನೇ ಚಾಪ್ಟರ್ ಇದ್ದೀವಿ. ದಟ್ ಇಸ್ ವಾಟ್ ದ ಪ್ರಾಬ್ಲಮ್ ಚಾಪ್ಟರ್ ಹೆಸರು ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2 ಅಂತ ಹೇಳಿ. ದ ಟೈಪ್ಸ್ ಆಫ್ ಸ್ಪೆಷಲ್ ಜರ್ನಲ್ಸ್ ಆರ್ ಸಬ್ಸಿಡರಿ ಬುಕ್ಸ್. ಸೊ ಇದರಲ್ಲಿ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥದ್ದು, ನಾವು ಲಾಸ್ಟ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1 ಜರ್ನಲ್ ಟು ಲೆಡ್ಜರ್ ಪೋಸ್ಟಿಂಗ್ ನಾವು ಕಲ್ತಿದ್ವಿ. ಜರ್ನಲ್ ಇಂದ ಯಾವ ರೀತಿಯಾಗಿ ಲೆಡ್ಜರ್ಗೆ ಪೋಸ್ಟ್ ಮಾಡಬೇಕು ಅಂತ ಅನ್ನೋದನ್ನ ನಾವು ಕಲ್ತಿದ್ವಿ. ಬಟ್ ಇಲ್ಲಿ ಏನು ಕಲಿತೀವಿ ನಾವು, ಸಬ್ಸಿಡರಿ ಬುಕ್ಸ್ ಅನ್ನು ನಾವೇನು ಮಾಡ್ತೀವಿ ಕಲಿತೀವಿ, ಸ್ಪೆಷಲ್ ಜರ್ನಲ್ಸ್ಗಳನ್ನು ಏನು ಮಾಡ್ತೀವಿ ನಾವಿಲ್ಲಿ ಕಲಿತೀವಿ ಅಂತಂದು. ಸೊ ಹಾಗಿದ್ರೆ ನಮಗೆ ಟೈಪ್ಸ್ ಆಫ್ ಸ್ಪೆಷಲ್ ಜರ್ನಲ್ಸ್ಗಳು ಯಾವೆಲ್ಲ ಬರ್ತವೆ ಅಂತ ಹೇಳಿದ್ರೆ, ಪರ್ಚೇಸ್ ಬುಕ್ ಬರುತ್ತೆ, ಪರ್ಚೇಸ್ ರಿಟರ್ನು, ಸೇಲ್ಸ್ ಬುಕ್ಕು, ಸೇಲ್ಸ್ ರಿಟರ್ನ್ ಬುಕ್ಕು, ಕ್ಯಾಶ್ ಬುಕ್ಕು. ಸೊ ಅದರಲ್ಲಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕು, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು, ಪೆಟಿ ಕ್ಯಾಶ್ ಬುಕ್ಕು. ಸೊ ಅದೇ ರೀತಿಯಾಗಿ ಬಿಲ್ಸ್ ರಿಸೀವೇಬಲ್ ಬುಕ್ಕು, ಬಿಲ್ಸ್ ಪೇಯಬಲ್ ಬುಕ್ಕು, ಜರ್ನಲ್ ಪ್ರಾಪರ್ ಅಂತಕ್ಕಂಥದ್ದು ಕೂಡ ನಮಗೇನಾಗುತ್ತೆ ನಾವು ನೋಡಿ. ಇದರಲ್ಲಿ ಕ್ಯಾಶ್ ಪರ್ಚೇಸಸ್ಗಳನ್ನು ಏನು ಮಾಡೋಕ್ಕೆ ಹೋಗಲ್ಲ, ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ನಾವು ಪರ್ಚೇಸ್ ಬುಕ್ಕಲ್ಲಿ. ಸೊ ಅದೇ ರೀತಿಯಾಗಿ ಓನ್ಲಿ ದ ಕ್ರೆಡಿಟ್ ಪರ್ಚೇಸಸ್ ಆರ್ ರೆಕಾರ್ಡೆಡ್. ಪರ್ಚೇಸ್ ಬುಕ್ಕಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ, ಕೇವಲ ಕ್ರೆಡಿಟ್ ಪರ್ಚೇಸಸ್ಗಳನ್ನು ಮಾತ್ರ ನಾವು ರೆಕಾರ್ಡ್ ಮಾಡ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮೂರನೇದು, ಪರ್ಚೇಸಸ್ ಆಫ್ ಅಸೆಟ್ಸ್ ಆರ್ ನಾಟ್ ಅಲೌಡ್. ಯಾವುದೇ ರೀತಿಯ ಅಸೆಟ್ಗಳನ್ನು ಪರ್ಚೇಸ್ ಮಾಡಿದ್ರು ಕೂಡ ನಾವೇನು ಮಾಡಲ್ಲ, ಇಲ್ಲಿ ಅಕ್ಸೆಪ್ಟನ್ನು ಮಾಡಲ್ಲ, ಅಂದರೆ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಅಸೆಟ್ಗಳನ್ನು ನಾವು ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಇವು ಮೂರು ಅಂಶಗಳನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ವೆಲ್, ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಇನ್ ದ ಸ್ಕ್ರೀನ್. ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಪರ್ಚೇಸ್ ಬುಕ್ ಬರ್ ದ ಜರ್ನಲ್ ಆಫ್ ಎಸ್ ಜೈನ್ ಟ್ರೇಡರ್ಸ್ ಅಂತಕ್ಕಂಥದ್ದು. ಸೊ ಡೇಟ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ, ರುಪೀಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ಗೆ Jan 1st purchased goods from Mr. Suresh for rupees 10,000. January 9th credit purchases of Mr. Santosh for a less 10% trade discount 20,000. So ಅದೇ ರೀತಿಯಾಗಿ Jan 11 purchased from Mahesh Traders. Jan 16th purchased office furniture from Bengaluru Furnitures for rupees 15,000. ಸೊ ಅದೇ ರೀತಿಯಾಗಿ Jan 26th bought goods from Girish for less 5% discount 28,000 ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಾಗಿದೆ, ಇವಾಗ ಪ್ರಾಬ್ಲಮ್ ಇದೆ. ಸೊ ನಾವೇನು ಮಾಡೋಣ, ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ವಿ ವಿಲ್ ಮೂವ್ ಟುವರ್ಡ್ಸ್ ದ ಸೊಲ್ಯೂಷನ್ ಆನ್ ದಿಸ್ ಸ್ಕ್ರೀನ್. ಸೊ ನಾವೇನು ಮಾಡಬೇಕು, ಇವಾಗ ಫಸ್ಟ್ಗೆ ಆ ಫಾರ್ಮೆಟನ್ನು ಹಾಕೋಬೇಕು. ನೀಟಾಗಿ ಫಾರ್ಮೆಟನ್ನು ಹಾಕ್ಕೊಟ್ರೆ ದಿಸ್ ಈಸ್ ವಾಟ್ ದ ಪರ್ಚೇಸ್ ಬುಕ್ ಫಾರ್ಮೆಟ್ ಅಂತಕ್ಕಂಥದ್ದು. ಸೊ ಪರ್ಚೇಸ್ ಬುಕ್ಕು ಯಾರ್ದು ಅಂತ ಹೇಳಂತಂದರೆ ಜೈನ್ ಟ್ರೇಡರ್ಸ್ ಅವ್ರದ್ದು. ಸೊ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಬರ್ಕೋಬೇಕು. ಸೊ ಫಸ್ಟ್ಗೆ ಡೇಟು, ಇನ್ವರ್ಡ್ ಇನ್ವಾಯ್ಸ್ ನಂಬರನ್ನು ಹಾಕೋಬೇಕು. ಇಫ್ ಇನ್ ಕೇಸ್ ದೇ ಹ್ಯಾವ್ ಬಿನ್ ಪ್ರೊವೈಡೆಡ್ ಇನ್ ದ ಪ್ರಾಬ್ಲಮ್ ಯೂನಿಟ್ ಕಂಪಲ್ಸರಿ ಪುಟ್ ಹಿಯರ್. ನೀವೇನು ಮಾಡಬೇಕು, ಕಂಪಲ್ಸರಿಯಾಗಿ ಇನ್ವರ್ಡ್ ಇನ್ವಾಯ್ಸ್ ನಂಬರನ್ನು ಹಾಕೋಬೇಕು. ಯಾವಾಗಲೂ ಕೂಡ ನಾವು ಪರ್ಚೇಸ್ ಮಾಡ್ಕೊಂಡ್ರೆ ಕಂಪಲ್ಸರಿ ಇನ್ವರ್ಡ್ ಇನ್ವಾಯ್ಸ್ ನಂಬರನ್ನು ಹಾಕೋಬೇಕು. ಸೊ ಅದೇ ರೀತಿಯಾಗಿ ಪರ್ಟಿಕ್ಯುಲರ್ಸ್, ನೇಮ್ ಆಫ್ ದಿ ಸಪ್ಲೈಯರ್ ಅಂತ ಹೇಳಿ ಕರಿತೀವಿ. ಯಾರು ನೇಮ್ ಆಫ್ ದ ಸಪ್ಲೈಯರ್ ಇರ್ತಾರೋ ಅವ್ರ ಹೆಸರು ಬರ್ಕೋಬೇಕು. ಲೆಡ್ಜರ್ ಫೋಲಿಯೋ ಇರ್ತದೆ, ಅದೇ ರೀತಿಯಾಗಿ ರುಪೀಸು. ಸೊ ಇದಿಷ್ಟು ಕಾಲಮ್ಸ್ಗಳು ಇರ್ತಕ್ಕಂಥದ್ದು. ಸೊ ನಾನೇನು ಮಾಡ್ತೀನಿ, ನಿಮ್ಗೆ ಈಗ ಆಲ್ರೆಡಿ ಪ್ರಾಬ್ಲಮ್ ನೋಡಿದಂಗೆ ಪ್ರಾಬ್ಲಮ್ನ ಕಂಪಲ್ಸರಿಯಾಗಿ ತಾವೆಲ್ಲರೂ ಬರ್ಕೋಬೇಕು. ಬರ್ಕೊಂಡಾದ ನಂತರ ನಾವೇನು ಮಾಡಬೇಕು, ಮೂವ್ ಆನ್ ಆಗಬೇಕಾಗಿರುತ್ತೆ ಸೊಲ್ಯೂಷನ್ ಪಾರ್ಟಿಗೆ. ಸೊ ಹಾಗಿದ್ರೆ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟು ದ ಸೊಲ್ಯೂಷನ್ಸ್. ಸೊ ಫಸ್ಟಿಗೆ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸ್ಟರ್ ಸುರೇಶ್. ಮಿಸ್ಟರ್ ಸುರೇಶ್ ಅಂತ ಹೇಳಂದ್ರೆ ನಮ್ಗೆ ಈಗ ಆಲ್ರೆಡಿ ಅದನ್ನ ನಮಗೆ ಒಂದು ಅರ್ಥ ಮಾಡ್ಕೋಬೇಕು, ಇಟ್ಸ್ ಆಲ್ವೇಸ್ ಎ ಕ್ರೆಡಿಟ್ ಪರ್ಚೇಸ್ ಅಂತಕ್ಕಂಥದ್ದು. ಸೊ ಇದು ಏನಾಗಿರುತ್ತೆ, ಕ್ರೆಡಿಟ್ ಪರ್ಚೇಸ್ ಆಗಿರುತ್ತೆ. ಸೊ ಹಾಗಾಗಿ ಎಷ್ಟಿದೆ ಸುರೇಶ್ ಅವ್ರದ್ದು ಅಂತ ಹೇಳಿದ್ರೆ ಇಟ್ಸ್ ಅಮೌಂಟೆಡ್ rupees 10,000. ಎಷ್ಟಿದೆ ಅಮೌಂಟು, 10,000 rupees ಇದೆ. ಅದೇ ರೀತಿಯಾಗಿ ಸಂತೋಷ್ ಅಂತದಿದೆ ನೋಡ್ರಿ, ಕ್ರೆಡಿಟ್ ಪರ್ಚೇಸಸ್ ಫ್ರಮ್ ಮಿಸ್ಟರ್ ಸಂತೋಷ್ ಲೆಸ್ 10% ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಂದ್ರೆ ವ್ಯಾಪಾರ ಮಾಡಬೇಕಾದ ಸಂದರ್ಭದಲ್ಲಿ 10% ಏನು ಕೊಡ್ತೀನಿ ನಾನು ನಿನಗೆ, ಡಿಸ್ಕೌಂಟನ್ನು ಕೊಡ್ತೀನಿ. ಎಷ್ಟು ಪರ್ಸೆಂಟೇಜ್ ಕೊಡ್ತೀನಿ, 10% ಡಿಸ್ಕೌಂಟನ್ನು ಕೊಡ್ತೀನಿ. ಸೊ ಹಾಗಾಗಿ ಆ 10% ಡಿಸ್ಕೌಂಟನ್ನು ಏನು ಮಾಡಬೇಕಾಗುತ್ತೆ, ನಾವು ತೆಗಿಬೇಕಾಗಿರುತ್ತೆ. ಟೋಟಲ್ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟಿದೆ ಇಲ್ಲಿ ಅಂತ ಹೇಳಿದ್ರೆ 20,000 ಇದೆ. ಎಷ್ಟಿದೆ ಅಂತ ಹೇಳಿದ್ರೆ 20,000. ವಿ ಹ್ಯಾವ್ ದ 20,000 ಅಮೌಂಟ್ ಇದೆ ನಮ್ಮ ಹತ್ರ. 20,000 ಇಂಟು ನಮಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾನೆ ಇಲ್ಲಿ ಅಂತ ಹೇಳಿದ್ರೆ 10% ಕೊಡ್ತಾರೆ. 10 ಡಿವೈಡೆಡ್ ಬೈ 100 ಅಂದರೆ 2,000 rupees ಆಗುತ್ತೆ. ಸೊ 20,000 ಅಲ್ಲಿ 2,000 rupees ಹೋದ್ರಿಗಿನ ವಿ ವಿಲ್ ಗೆಟ್ ದ ಅಮೌಂಟ್ ಆಫ್ rupees 18,000 ಅಂತಕ್ಕಂಥದ್ದು. ಸೊ 18,000 ರೂಪಾಯಿ ಏನಾಯ್ತು ನಮಗಿಲ್ಲಿ, ಸಾರಿ, ಟ್ರೇಡ್ ಡಿಸ್ಕೌಂಟ್. ನಮಗೆ 2,000 ರೂಪಾಯಿ ಟ್ರೇಡ್ ಡಿಸ್ಕೌಂಟ್ ಸಿಕ್ಕು. 18,000 ರೂಪಾಯಿನ ಔಟರ್ ಕಾಲಮಲ್ಲಿ ನಾವು ಬರಿಬೇಕಾಗಿರುತ್ತೆ. ನಂತರದಲ್ಲಿ
ಇರ್ತಕ್ಕಂಥದ್ದು ಪರ್ಚೇಸ್ಡ್ ಫ್ರಮ್ ಮಹೇಶ್ ಟ್ರೇಡರ್ಸ್ ಅಂತಕ್ಕಂಥದ್ದು. ಮಹೇಶ್ ಟ್ರೇಡರ್ಸ್ ಅವ್ರ ಕಡೆಯಿಂದ ಏನು ಮಾಡಿದ್ವಿ ನಾವು ಪರ್ಚೇಸ್ ಮಾಡಿದ್ವಿ. ಯಾವುದೇ ಒಬ್ಬ ಟ್ರೇಡರ್ಸ್ಗಳ ಹೆಸರಿದೆ ಅಂತ ಹೇಳಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿದೆ ಅಂದರೆ ಅದೇನಾಗಿರುತ್ತೆ, ಕ್ರೆಡಿಟ್ ಪರ್ಚೇಸ್ ಆಗಿರುತ್ತೆ ಅಂತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿದ್ದರೆ ಅದೇನಾಗಿರುತ್ತೆ, ಕ್ರೆಡಿಟ್ ಪರ್ಚೇಸ್. ಸೊ 8000 ಇದೆ, 8000 ರುಪೀಸ್ ನಾನೇನು ಮಾಡ್ತೀನಿ, ಬರೆದ್ಬಿಡ್ತೀನಿ. ಅದೇ ರೀತಿಯಾಗಿ ಪರ್ಚೇಸ್ ಆಫ್ ಆಫೀಸ್ ಫರ್ನಿಚರ್ ಫ್ರಮ್ ಬೆಂಗಳೂರು ಫರ್ನಿಚರ್ಸ್. ನೋಡಿ ನೆನ್ಪಿಟ್ಕೊಳ್ರಿ, ಫರ್ನಿಚರ್ ಈಸ್ ಆನ್ ಅಸೆಟ್, ಹೆನ್ಸ್ ವಿ ಹ್ಯಾವ್ ಬಿನ್ ನಾಟ್ ಕನ್ಸಿಡರ್ ಇನ್ ದಿಸ್ ಪ್ರಾಬ್ಲಮ್. ನಮ್ಗೆ ಆಲ್ರೆಡಿ ರೂಲ್ ಗೊತ್ತಿದೆ. ಏನು ರೂಲಪ್ಪ ಅಂತ ಹೇಳಿದ್ರೆ, ಅಗೇನ್ ಆ್ಯಂಡ್ ಅಗೇನ್ ನಾವು ಮೆಮೊರೈಸ್ ಮಾಡ್ಕೊಳ್ಳೇಬೇಕು. ಏನು ತೊಗೋಬೇಕಂದ್ರೆ ಓನ್ಲಿ ದ ಕ್ರೆಡಿಟ್ ಪರ್ಚೇಸಸ್ ನಾವು ತೊಗೋಬೇಕು. ಕ್ಯಾಶ್ ಪರ್ಚೇಸಸ್ಗಳನ್ನ ತೊಗೋಬಾರ್ದು, ಅಸೆಟ್ಗಳನ್ನು ತೊಗೋಬಾರ್ದು. ಓಕೆ, ಪರ್ಚೇಸ್ ಆಫ್ ಅಸೆಟ್ಸ್ಗಳನ್ನು ತೊಗೋಬಾರ್ದು, ನೆನ್ಪಿಟ್ಕೋಬೇಕು ತಾವೆಲ್ಲರೂ ಕೂಡ. ಸೊ January 26ಗೆ ನೋಡೋಣ. ಬಾಟ್ ಗೂಡ್ಸ್ ಫ್ರಮ್ ಗಿರೀಶ್ ಲೆಸ್ 5% ಟ್ರೇಡ್ ಡಿಸ್ಕೌಂಟ್. ಸೊ 28,000ಗೆ 5% ಲೆಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ಸ್ಗಳನ್ನು ತೊಗೋಬೇಕಾಗಿರುತ್ತೆ. ಇಟ್ ವುಡ್ ಬಿ ನೆಡ್ ದ ಟೋಟಲ್ ಅಮೌಂಟ್ ಆಫ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ 26,600 ರುಪೀಸ್ ಆಯಿತು ಅಂತಕ್ಕಂಥದ್ದು. ಸೊ ಹಾಗಿದ್ರೆ ಇವಾಗ ಏನು ಮಾಡಬೇಕು, ನಾವು ಎಲ್ಲದನ್ನ ಕೂಡ ಟೋಟಲ್ ಮಾಡಬೇಕಾಗಿರುತ್ತೆ. ಸೊ ಟೋಟಲ್ ಮಾಡಿ ಇಲ್ಲಿ 6,000ಗೆ 600ಗೆ 600. ಸೊ ಇದನ್ನು ಉಳಿಕಿದ್ದನ್ನ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಮಗೆ 62,600 ಅಂತಕ್ಕಂಥದ್ದು ಏನಾಗಿರುತ್ತೆ, ಟೋಟಲ್ ಆಗಿರುತ್ತೆ. ಇಷ್ಟು ಲೆಕ್ಕವನ್ನು ನೀವು ಮಾಡಿದರೆ ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಇದನ್ನು ನೀಟಾಗಿ ಪ್ರೆಸೆಂಟೇಷನ್ ಮಾಡ್ತಕ್ಕಂಥದ್ದು ನಿಮ್ಮ ಕೈಲಿ ಇರ್ತಕ್ಕಂಥದ್ದು. ಇಷ್ಟು ಲೆಕ್ಕ ಮಾಡಿದರೆ ನಿಮಗೆ ಒಂದು ಒಳ್ಳೆ ಮಾರ್ಕ್ಸ್ಗಳೇನಾಗುತ್ತೆ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಏನಾಗುತ್ತೆ, ಈ ಪ್ರಾಬ್ಲಮ್ಮು ಕಂಪ್ಲೀಟ್ ಆಗುತ್ತೆ.